ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಕೋಳಿ ಮತ್ತೆ ಚುರುಮುರಿ ಪಂಕು ಹಿಂದೆನೇ ಓಡಾಡ್ತಾ ಇರ್ತಾರೆ. ಪಂಕುನ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಇದು ಚೆನ್ನಾಗಿಲ್ಲ ಕಂಡ್ರಲ್ಲ, ಏನಾದ್ರೂ ಹೊಸ್ದಾಗೆ ಪ್ರಯತ್ನ ಪಡ್ರಿ ಅಂತ ಪಂಕು ಹೇಳ್ತಾಳೆ. ಮಾತನ್ನ ಕೇಳಿಸ್ಕೊಂಡು ನಮ್ದು ಬಿಡು ಪಂಕು, ಗೌರಿ ಅದಕ್ಕೆ ಇಲ್ಲಿಗೆ ಬರ್ತಾಳ ಅಂತ ಕೋಳಿ ಕೇಳ್ತಾನೆ. ಬಂದೇ ಬರ್ತಾರೆ. ಪಂಕು ಹೇಳ್ತಾಳೆ, ಬರ್ತಾರೋ ಏನೋ, ಅದು ಅಲ್ದೆ ಭೈರವ ಅಮ್ಮವರು ಯಾವ್ದಾದ್ರು ಮಾಡಿ ಗೌರಿ ಅದಕ್ಕೆನ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿದಾರೆ. ಪಾಪ ನಮ್ಮಣ್ಣ ಅಲ್ಲಿ ಎಷ್ಟು ಕಷ್ಟಪಡ್ತವನೋ ಏನೋ. ಆ ಕೋಳಿ ಕೇಳಿದಾಗ ಶಂಕರಣ್ಣ ಕಷ್ಟ ಪಡುವಂತದ್ದು ಏನಿಲ್ಲ, ಯಾಕಂದ್ರೆ ಆಲ್ರೆಡಿ ನಮ್ ಶಂಕರಣ್ಣಗೆ ನಾನು ಐಡಿಯಾ ಕೊಟ್ಟಿದ್ದೀನಿ. ಅದಕ್ಕೆನ ಹೇಗ್ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಐಡಿಯಾ ಕೊಟ್ಟಿದ್ದೀನಿ. ಆಲ್ರೆಡಿ ಆ ಐಡಿಯಾನ ನಮ್ಮಣ್ಣ ಗೌರಿ ಅದಕ್ಕೆ ಮೇಲೆ ಪ್ರಯೋಗ ಮಾಡಿರ್ತಾರೆ. ಪಂಕು ಹೇಳ್ತಾಳೆ, ಐಡಿಯಾನ ಏನದು ಪಂಕು ಅಂತ ಚುರುಮುರಿ ಕೇಳ್ತಾನೆ. ಏನಂದ್ರೆ ಅಣ್ಣ ಅದಕ್ಕೆ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಶಂಕರಣ್ಣಂಗೆ ಜೋರಾಗಿ ಬಿಕ್ಕಳಿಕೆ ಬರುತ್ತೆ. ನೋಡ್ಕೊಂಡು ಅಂತ ಪಂಕು ಹೇಳ್ತಿರುವಾಗ್ಲೇ ಈ ಕಡೆ ಶಂಕರನ್ಗೆ ಬಿಕ್ಕಳಿಕೆ ಶುರುವಾಗುತ್ತೆ. ಗೌರಿ, ಅದೇನ್ ಅಷ್ಟೊಂದು ಬಿಕ್ಕಳಿಸ್ತಾ ಇದ್ದೀರಾ, ಅಲ್ಲೇ ನೀರಿದೆ ತಗೊಂಡ್ ಕುಡಿಬಾರ್ದಾ ಹೇಳ್ದಾಗ, ಸರಿ ಮೇಡಮ್ ಅವ್ರೆ, ನೀವ್ ಹೇಳಿದ್ಮೇಲೆ ಕುಡಿದೇ ಇರಕ್ಕಾಗ್ತದಾ ಅಂತ ಹೇಳಿ ಶಂಕರ ನೀರ್ ತಗೊಂಡು ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಮೈ ಮೇಲೆಲ್ಲ ನೀರು ಚೆಲ್ಲುತ್ತೆ. ಕಡೆ ಪಂಕು ನೀರ್ ಚೆಲ್ಲಿದ ತಕ್ಷಣ ಗೌರಿ ಎತ್ಕೆಗೆ ಶಾನೆ ಕೋಪ ಬಂದ್ಬಿಡುತ್ತೆ. ಆಗ ನಮ್ ಶಂಕರಣ್ಣಗೆ ಸರಿಯಾಗಿ ಬೈದಾಕ್ಬಿಡ್ತಾರೆ. ಗೌರಿನೂ ಕೂಡ ಶಂಕರನ್ಗೆ ಸರಿಯಾಗಿ ಬೈತಾ ಇರ್ತಾಳೆ. ಕೇಳಕ್ಕಾಗದೆ ಶಂಕರ ಡೋರ್ನ ಓಪನ್ ಮಾಡಿ ಹೊರಗಡೆ ಬರ್ತಾನೆ. ಗೌರಿ ಹೊರಗಡೆನೂ ಬಂದು ಬೈಯಕ್ ಶುರು ಮಾಡ್ತಾಳೆ. ಆಗ ಅಲ್ಲೊಂದ್ ಕೋಲ್ ತಗೊಂಡು ಅಡ್ಡಾಡಿಸ್ಕೊಂಡು ಹೊಡೆಯೋದಕ್ ಶುರು ಮಾಡ್ತಾಳೆ. ಸಾರಿ ಮೇಡಮ್ ಅವರೇ ಅಂತ ಶಂಕರ ಕೇಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಪಂಕು, ನಾನು ಅರ್ಜೆಂಟ್ ಆಗಿ ಮೀಟಿಂಗ್ ಹೋಗ್ಬೇಕು, ನೋಡಿದ್ರೆ ನನ್ ಬಟ್ಟೆ ಎಲ್ಲ ಒದ್ದೆ ಆಯ್ತು ಹೇಳ್ದಾಗ ನಮ್ ಶಂಕರಣ್ಣ, ಇಲ್ಲೇ ನಮ್ ಮನೆ ಐತೆ, ಸಾರಿ ಬದಲಾಯಿಸ್ಕೊಂಡ್ ಬರೋಣ ಅಂತ ಹೇಳ್ತಾನೆ. ಇದೆ ನನ್ ಪ್ಲಾನು ಅಂತ ಪಂಕು ಹೇಳ್ತಾಳೆ. ಸೂಪರ್ ಬಿಡು ಪಂಕು ನೀನು ಅಂತ ಕೋಳಿ ಚುರುಮುರಿ ಹೇಳ್ತಿರ್ತಾರೆ. ಕಡೆ ಶಂಕರ ಮತ್ತೆ ಗೌರಿ ಇಬ್ರು ಮಾತಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ಮೇಡಮ್ ಅವರೇ, ಇಲ್ಲೇ ಹೊಸಿ ದೂರದಲ್ಲಿ ನನ್ ಮನೆ ಐತೆ, ಬಿಟ್ಟು ಆದಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿದಾಗ, ಆಟಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ, ನೀವ್ ಈ ರೀತಿ ಎಲ್ಲ ಯಾಕೆ ಆಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು, ನೀವು DC ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಂತ ಗೌರಿ ಬೈತಾಳೆ. ಏನೋ ಸಾರಿ ಒದ್ದೆ ಆಗೈತೆ, ಅದು ಬೇರೆ ಮೀಟಿಂಗು ಅದು ಇದು ಅಂತ ಬೇರೆ ಹೇಳ್ತಾ ಇದ್ರಲ್ಲ, ಹೋಗಿ ಬದಲಾಯಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಮೇಡಮ್ ಅವ್ರೆ, ಹಾಗೆ ಹೋಗೋಣ ಬನ್ನಿ ಅಂತ ಶಂಕರ ಕರೀತಾನೆ. ಶಂಕರ ಹೇಳ್ದಾಗ ಗೌರಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಶಂಕರ, ಏನ್ ಸೂರ್ಯನ ಬಿಸಿಲಿಗೆ ಸೀರೆನ ಒಣಗಿಸ್ಕೋಬೇಕು ಅಂತ ಇದ್ದೀರೋ ಅಥವಾ ನೋಡೋಣ ಅಂತ ಶಂಕರ ಕೇಳ್ತಾನೆ. ಆಯ್ತು ನಾನು ಬರ್ತೀನಿ, ಆದ್ರೆ ನಂದೊಂದು ಕಂಡೀಷನ್ ಇದೆ ಅಂತ ಗೌರಿ ಹೇಳ್ತಾಳೆ. ಕೇಳಿಸ್ಕೊಂಡು ಶಂಕರ ಸಹಾಯ ಮಾಡೋದಲ್ದಲೆ ನಿಮ್ ಕಂಡೀಷನ್ ಬೇರೆ ಕೇಳ್ಬೇಕು ಅಂತ ಅನ್ಕೊಂಡು, ಸರಿ ಅದೇನು ಹೇಳಿ ಅಂತ ಶಂಕರ ಕೇಳ್ತಾನೆ. ಗೌರಿ, ನಾನ್ ಬರೀ DC ಆಗಿ ಬರ್ತಾ ಇರೋದಷ್ಟೇ, ನಾನು ಯಾರ ಮನೆ ಸೊಸೆಯಾಗಿಯೋ ಅಲ್ಲ, ಯಾರ ಹೆಂಡತಿ ಆಗಿಯೋ ಅಲ್ಲಿಗೆ ಬರ್ತಾ ಇಲ್ಲ ಅಂತ ಗೌರಿ ಹೇಳ್ತಾಳೆ. ಗೌರಿ ಫೋನ್ ಮಾಡ್ಬಿಟ್ಟು, ನಾನು ಬರೋದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಈಗ ಬರ್ತಿರೋ ಇಲ್ವೋ ಶಂಕರ ಕೇಳ್ತಾನೆ. ಫೋನ್ನ ಕಟ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಕಡೆ ಸುನಂದ ತುಂಬಾನೇ ಚಿಂತೆ ಮಾಡ್ತಾ ಇರ್ತಾಳೆ. ಗೌರಿ ಇಲ್ಲಿಗೆ ಬರ್ತಾಳೋ ಇಲ್ವೋ ಅಂತ. ಜೊತೆಗೆ ಅಲ್ಲಿಗೆ ಪಾರ್ವತಿ ಬಂದು, ಗೌರವ ಬರ್ತಾಳೇನವ ಅಂತ ಕೇಳಿದಾಗ, ಗೌರವ ಬರ್ತಾಳೆ ಅಂತ ಅನಿಸ್ತಾ ಇದೆ, ಆದ್ರೆ ಗೌರಿ ಇಲ್ಲಿಗೆ ಬಂದಾಗ ನಾವು ಹುಷಾರಾಗಿರ್ಬೇಕು, ಅವಳನ್ನ ಹುಷಾರಾಗಿ ನೋಡ್ಕೋಬೇಕು, ಯಾಕಂದ್ರೆ ಇವರಿಬ್ರು ಸೇರಿ ಬೇರೆ ಇನ್ನೇನೋ ಪ್ಲಾನ್ ಮಾಡಿರೋ ರೀತಿ ಇದೆ. ಸುನಂದ ಹೇಳ್ತಾಳೆ, ಹೇಳ್ತಿರೋದು ಸರಿನೇ, ನಾವು ಗೌರಿ ಕಡೆ ಹೊಸಿ ಗಮನ ಕೊಡ್ಬೇಕು. ಪಾರ್ವತಿ ಹೇಳ್ತಾರೆ. ಕಡೆ ಪುರೋಹಿತರು, ನಾನೀಗ ಹೋಮಕ್ಕೆ ಅಗ್ನಿ ಸ್ಪರ್ಶ ಮಾಡ್ತೀನಿ, ಪುರ ಇಟ್ಟು ಬೆಂಕಿ ಕೊಡ್ತೀನಿ, ಆ ಬೆಂಕಿ ತಕ್ಷಣಕ್ಕೆ ಹತ್ಕೊಂಡ್ರೆ ಈ ಮನೆಗೆ ದೃಷ್ಟಿನೂ ಇಲ್ಲ ಏನಿಲ್ಲ ಅಂತ ಅರ್ಥ, ವೇಳೆ ಹತ್ಕೊಂಡಿಲ್ಲ ಅಂತಂದ್ರೆ ಈ ಮನೆಗೆ ಕೆಟ್ಟ ದೃಷ್ಟಿ ಇದೆ ಅಂತ ಅರ್ಥ ಹೇಳ್ಬಿಟ್ಟು ಕರ್ಪೂರನ ಹೋಮದ ಕುಂಡದ ಮೇಲೆ ಇಟ್ಟು ಹಚ್ತಾರೆ. ಆದ್ರೆ ಅದು ಹತ್ಕೊಳ್ಳೋದೇ ಇಲ್ಲ. ನೋಡಿ ಎಲ್ರು ಗಾಬರಿ ಆಗ್ತಾರೆ. ಟೈಮಿಗೆ ಮನೆ ಒಳಗಡೆ ಗೌರಿ ಮತ್ತೆ ಶಂಕರ ಇಬ್ರು ಒಟ್ಟಿಗೆ ಕಾಲಿಡ್ತಾರೆ. ಹೋಮ ಕುಂಡಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಇದನ್ನ ನೋಡಿ ಎಲ್ಲರೂ ಖುಷಿ ಆಗ್ತಾರೆ ಮತ್ತೆ ಶಾಕ್ ಆಗ್ತಾರೆ. ಇದನ್ನ ನೋಡಿ ಪುರೋಹಿತರು, ಆಶ್ಚರ್ಯ ಪರಮಾಶ್ಚರ್ಯ, ಹತ್ತದೇ ಇರೋ ಜ್ಯೋತಿ ಹತ್ಕೊಂಡಿದೆ ಅಂದ್ರೆ ಈ ಮನೆಗೆ ತೆಗಿಯೋಕೆ ಕಾರಣನೇ ನನಗೆ ಕಾಲಿಟ್ಟಿರೋ ಈ ಹುಡುಗಿಯಿಂದಾನೇ ಈ ಮನೆ ದೃಷ್ಟಿ ನಿವಾರಣೆ ಆಗುತ್ತೆ, ನನಗೆ ಅಂಟಿರೋ ದೃಷ್ಟಿ ಅನಿಷ್ಟ ಎಲ್ಲ ನಾಶವಾಗಿ ಹೋಗುತ್ತೆ, ಶುಭವಾಗುತ್ತೆ ಅಂತ ಪುರೋಹಿತರು ಹೇಳ್ತಾ ಇದ್ರೆ, ಈ ಕಡೆ ಈ ಶಂಕರನ್ ನೋಡ್ಕೊಂಡು ಗುರಾಯಿಸ್ತಿರ್ತಾಳೆ. ಅವ್ರಿಗೆ ಹೇಳಿ ನಾನ್ ಪೂಜೆಗೆ ಬಂದಿಲ್ಲ ಅಂತ ಶಂಕರನ್ಗೆ ಹೇಳ್ದಾಗ, ಶಂಕರ ಎಲ್ರನ್ನೂ ನೋಡಿ, ಮೇಡಮ್ ಅವ್ರೆ ಪೂಜೆಗೆ ಬಂದವ್ರೆ ಹೊರಟೋಗ್ತಾರೆ, ಮೇಡಮ್ ಅವ್ರೆ ಬನ್ನಿ ನೀವೀಗ ಅಂತ ಹೇಳಿ ಗೌರಿ ಕೈ ಹಿಡ್ಕೊಂಡು ಅಂತ ಮನೆ ಒಳಗಡೆ ಹೇಳ್ಕೊಂಬರ್ತಾನೆ. ಹೋಮ ಕುಂಡದ ಎದುರುಗಡೆನೆ ಇಬ್ರು ಕೂರ್ತಾರೆ. ಇದನ್ನೆಲ್ಲ ನೋಡಿ, ಅತ್ತೆವ ಅಲ್ಲೋಡಿ ಇಂದಾಗ ಬೇಸರ ಮಾಡ್ಕೋಬೇಡ ತಡಿಯವ, ಎಲ್ಲ ನೀನು ನಿನ್ ತಲೆಗೆ ಹಾಕೊಂಡ್ರೆ ನಮ್ ಕೆಲ್ಸ ಆಗಕ್ಕಿಲ್ಲ, ನಮ್ ಕೆಲ್ಸ ಮುಗಿಯೋವರೆಗೂ ಹೊಸಿ ಸುಮ್ಕಿರು ಬೈರಾದೇವಿ ಗಂಗಂಗ್ ಹೇಳ್ತಾರೆ. ನೀನ್ ಬಂದಿದ್ದು ಶಾನೆ ಖುಷಿ ಆಯ್ತು ಕಣವ ಅಂತ ಬೈರಾದೇವಿ ಹೇಳ್ತಾಳೆ.
ಕಡೆ ಗೌರಿ, ಎಷ್ಟು ಧೈರ್ಯ ನಿಮಗೆ, ನನ್ನ ಕೈನ ಹಿಡಿದು ದರದರ ಅಂತ ಹೇಳ್ಕೊಂಬರ್ತಿರಲ್ಲ, ಪೊಲೀಸ್ನರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ನಾ ಕಿಡ್ನಾಪ್ ಮಾಡಿದ್ಯಾ ಅಂತ ಒದ್ದು ನಿನ್ನನ್ನು ಒಳಗಡೆ ಹಾಕ್ತಾರೆ. ಗೌರಿ ಹೇಳ್ದಾಗ ಶಂಕರ, ಪುರೋಹಿತ್ರೆ ಸ್ವಾಹ ಅಂತ ಶಂಕರ ಹೇಳ್ತಾನೆ. ಭೈರಾದೇವಿ, ಪುರೋಹಿತ್ರೆ ನೀವು ಪೂಜೆ ಶುರು ಮಾಡಿ ಅಂತ ಹೇಳ್ತಾರೆ. ಪುರೋಹಿತರು ಕೈ ತೊಳ್ಕೊಳ್ಳಿ ಅಂತ ಶಂಕರ ಮತ್ತೆ ಗೌರಿಗೆ ಕೈಗೆ ನೀರ್ ಹಾಕ್ತಾರೆ. ಮಂತ್ರ ಹೇಳ್ತಾ ಪೂಜೆನ ಮುಂದುವರಿಸ್ತಾರೆ. ಭೈರಾದೇವಿ ಮತ್ತೆ ಗಂಗಾ ಇದನ್ನೆಲ್ಲ ನೋಡಕ್ಕಾಗದೆ ಕಣ್ಸನ್ನೆ ಮಾಡ್ಕೊಂಡು ಹಾಗೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇದನ್ನೆಲ್ಲ ನೋಡ್ತಿ ಸುನಂದ ಕೂಡ ಭೈರಾದೇವಿ ಮತ್ತೆ ಗಂಗನಿಂದ ಕಡೆನೆ ಹೊರಟೋಗ್ತಾರೆ. ಮನೆಗೆ ಬಂದು, ಅತ್ತೆವಾ ಗೌರಿ ಹೇಗೋ ಬಂದ್ಲು, ಆದ್ರೆ ಔಷಧಿನ ಹೇಗ್ ಕೊಡೋದು? ಗಂಗಾ ಕೇಳ್ತಾಳೆ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಣವ. ಭೈರಾದೇವಿ ಹೇಳ್ತಾಳೆ, ಹೀಗ್ ಮಾಡಿದ್ರೆ ಹೀಗೆ ಈ ಪ್ರಸಾದಕ್ಕೆ ಮಿಕ್ಸ್ ಮಾಡ್ಬಿಟ್ರೆ ಯಾರಿಗೂ ಡೌಟು ಬರೋದಿಲ್ಲ, ಒಳ್ಳೆ ಐಡಿಯಾ ಅನಿಸ್ತಿದೆ ಅಂತ ಗಂಗಾ ಹೇಳ್ತಾಳೆ. ಭೈರಾದೇವಿ ಇದನ್ನ ಕೇಳಿಸ್ಕೊಂಡು, ನೀನ್ ಸರಿಯಾಗಿ ಹೇಳ್ದೆ ಗಂಗಾ ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಸುನಂದ ಕೇಳಿಸ್ಕೊಂಡು ತುಂಬಾ ಗಾಬರಿ ಆಗ್ತಾಳೆ. ಇದ್ರೊಳಗೆ ಏನಾದ್ರೂ ಬೆರೆಸ್ಬಿಟ್ರೆ ಪ್ರಸಾದ ಅನ್ಕೊಂಡು ಕಣ್ಣಿಗೆ ಹೊತ್ಕೊಂಡು ತಿಂದು ಬಿಡ್ತಾಳೆ ಅಂತ ಭೈರಾದೇವಿ ಹೇಳ್ಬಿಟ್ಟು ನಗ್ತಾ ಇರ್ತಾಳೆ. ಹಂಗೆ ಮಾಡೋಣ ಅಂತ ಹೇಳಿ ಪ್ರಸಾದಕ್ಕೆ ವಿಷನ ಬೆರೆಸ್ತಾ ಇರ್ತಾರೆ. ಈ ಕಡೆ ಸುನಂದ ಎಲ್ಲ ನೋಡ್ಕೊಂಡು, ಅಯ್ಯೋ ದೇವ್ರೆ, ಎಂತ ಪಾಪಿಗಳಿವ್ರು, ಹಂಗೆ ಏನೋ ಮಾಡಕ್ ಹೊರಟವ್ರೆ, ಕೆಟ್ಟವ್ರು ಅಂತ ಗೊತ್ತಿತ್ತು, ಆದ್ರೆ ಈ ಪಾರ್ಟಿ ಕೆಟ್ಟವ್ರು ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಅನಾಹುತ ಆಗೋದಕ್ಕಿಂತ ಮುಂಚೆನೆ ಈ ವಿಷಯನ ಎಲ್ರಿಗೂ ಹೇಳ್ಬೇಕು ಅಂತ ಸುನಂದ ಹೇಳ್ಬಿಟ್ಟು ಅಲ್ಲಿಂದ ಹೋಗಕ್ಕೆ ಅಂತ ನೋಡ್ತಾ ಇರ್ತಾಳೆ. ಬೇಡ ಬೇಡ, ಈಗ್ಲೇ ಹೇಳ್ಬಿಟ್ರೆ ಎಲ್ಲದೂ ಎಡವಟ್ಟಾಗೋಗುತ್ತೆ, ಮೊದ್ಲೇ ಇವರಿಬ್ರು ಏನ್ ಮಾಡೋದಕ್ಕೂ ಮುಂದೆ ನೋಡೋದಿಲ್ಲ, ಆಗ ಬೇರೆ ಚಿಕ್ಕವನು ಇವರಿಬ್ರು ಬಣ್ಣ ಬಯಲ್ ಮಾಡ್ದೆ ಅಂತ ಭವಿಷ್ಯನ ಹಾಳು ಮಾಡಿದ್ರು ಮಾಡ್ಬೋದು. ಇದು ಅಲ್ದೆ ಅತ್ತೆವ್ವ ನಮ್ಗೆ ಯಾರು ಆಧಾರನೇ ಇಲ್ಲ ಅಂತ ನೊಂದ್ಕೊಂತಾ ಇದ್ದಾರೆ. ಏನು ಹೇಳೋದ್ ಬೇಡ, ಸದ್ಯಕ್ಕೆ ಏನ್ ಮಾಡ್ಬೇಕು ನಾ ಮಾಡ್ತೀನಿ, ಅದ್ರ ಟೈಮ್ ನೋಡ್ಕೊಂಡು ಹೇಳಿದ್ರಾಯ್ತು ಅಂತ ಸುನಂದ ಅನ್ಕೊಂತಾಳೆ. ಅಂತ ಸುನಂದ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾಳೆ. ಈಗ ಗಂಗಾ ಸುನಂದನ್ನ ನೋಡ್ಬಿಡ್ತಾಳೆ. ಸುನಂದನ್ ನೋಡಿ ಗಂಗಾ ಶಾಕ್ ಆಗ್ತಾಳೆ. ಏನಾದ್ರೂ ನಾವು ಔಷಧಿ ಬೆರೆಸೋದನ್ನ ನೋಡ್ಬಿಟ್ಲಾ ಅಂತ ಗಂಗಾ ಮನ್ಸಲ್ಲಿ ಅನ್ಕೊಂತಿರುವಾಗ ಅಂದ ನಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಕಡೆ ವಾಸಂತ ಆನಂದ್ ಬಿಜಿಲಿ ಮಾತಾಡ್ತಾ ಇರ್ತಾರೆ. ಆನಂದ್ ಬಿಜಿಲಿಗೆ ಟ್ಯಾಂಕ್ಸ್ ಹೇಳ್ತಾ ಇರ್ತಾರೆ. ನೀವೇನ್ ಟ್ಯಾಂಕ್ಸ್ ಹೇಳ್ಬಿಡ್ರಿ ಬಿಡ್ರಿ ಕಕ್ಕರ, ನನಗೆ ಗೌರಿ ಅಕ್ಕ ಮತ್ತೆ ಡೆವಿಲ್ ಒಂದಾದ್ರೆ ಅಷ್ಟೇ ಸಾಕು, ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ದಾಗ, ಒಳ್ಳೆ ಮನ್ಸಿಗೆ ನಿನಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ, ಆದ್ರೆ ನೀನ್ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಆನಂದ್ ಹೇಳ್ತಿರ್ತಾರೆ. ಎಲ್ಲ ಸಹಾಯ ಅಂತ ಕೇಳ್ತೀರಾ, ಆದ್ರೆ ನೀವು ನನಗೆ ಒಂದು ಮಾತು ಕೊಡ್ಬೇಕು, ಗೌರಿ ಮತ್ತೆ ಶಂಕರಂಗೆ ಇನ್ನೊಂದು ಮಗು ಹುಟ್ಟಿದ್ರೆ ಆ ಮಗುಗೆ ನನ್ನ ಹೆಸರು ಇಡಬೇಕು ಹೇಳ್ದಾಗ, ಅಯ್ಯೋ ಇಷ್ಟೇನಾ, ಗೌರಿ ಮತ್ತೆ ಶಂಕರಂಗೆ ಇನ್ನೊಂದು ಮಗು ಹುಟ್ಟಿದ್ರೆ ಅವರಿಗೆ ನನ್ನ ಹೆಸರನ್ನೇ ಇಡಬೇಕು ಅಂತ ಬಿಜಿಲಿ ಹೇಳಿದಾಗ, ಅಯ್ಯೋ ಇಷ್ಟೇನಾ, ಅವರಿಗೆ ಯಾಕೆ, ನಮ್ಮನೇಲಿ ಹುಟ್ಟೋ ಎಲ್ಲ ಮಕ್ಕಳಿಗೂ ನಿನ್ನ ಹೆಸರೇ ಇಡ್ತೀವಿ ಅಂತ ವಾಸಂತಿ ಹೇಳ್ತಾರೆ. ಆಗ ಆನಂದ್ ಅವರು ವಾಸಂತಿ ಮುಖನೇ ನೋಡ್ತಾ ಇರ್ತಾರೆ. ಆಗ ವಾಸಂತಿ ಅವರು ಕಾಲಲ್ಲೇ ಆನಂದ್ಗೆ ತಿವಿತಾರೆ. ಗೌರಿ ಮತ್ತು ಶಂಕರನ್ ಮಗುಗೆ ಅಷ್ಟೇ ಅಲ್ಲ, ನಮ್ಮ ಮನೇಲಿ ಹುಟ್ಟೋ ಎಲ್ಲ ಮಕ್ಕಳಿಗೂ ನಿನ್ನ ಹೆಸರು ಇಡ್ತೀವಿ ಬಿಡವ ಅಂತ ಆನಂದ್ ಅವ್ರು ಹೇಳ್ತಾರೆ. ಬಿಜಿಲಿ, ನಿಮ್ಮಿಬ್ರು ಲವ್ ಸ್ಟೋರಿ ಸೂಪರ್ ಅಂತ ಹೇಳ್ತಾಳೆ. ಕಡೆ ಸುನಂದ ಪಾರ್ವತಿ ಪಕ್ಕ ಬಂದು ನಿಂತ್ಕೊಂಡಾಗ ಪಾರ್ವತಿ ಏನಾಯ್ತು ಅಂತ ಕೇಳ್ತಾಳೆ. ಇಲ್ಲ ಅಂತ ಸುನಂದ ತಲೆ ಅಲ್ಲಾಡಿಸ್ತಾಳೆ. ಭೈರಾದೇವಿ ಮತ್ತೆ ಗಂಗಾ ಅಲ್ಲಿಗೆ ಬಂದು ನಿಂತ್ಕೊಂಡು ಮುಖ ನೋಡ್ಕೊತಾ ಇರ್ತಾರೆ, ಮತ್ತೆ ನಗ್ತಾ ಇರ್ತಾರೆ. ಈ ಕಡೆ ಶಂಕರ ಕೋಳಿನ ಕರೆದು ಹೊಸಿ ರೂಮ್ನ ಕ್ಲೀನ್ ಮಾಡ್ಲಾ ಅಂತ ಶಂಕರ ಹೇಳಿದಾಗ, ಅಣೋ ಅಂತ ಕೋಳಿ ಹೇಳ್ತಾನೆ. ಚುರುಮರಿ ರೇಗ್ಸಕ್ಕೆ ಅಂತ ಬಂದಾಗ ಶಂಕರ, ಏಯ್ ಹೋಗ್ಲಾ ಅಂತ ಬೈತಾನೆ. ಕಡೆ ಗೌರಿ, ನನ್ನೇ ಕರ್ಕೊಂಡು ಬಂದು ತಗ್ಲಾಕ್ತಿಯಲ್ಲ, ಇಡೀ ಪೂಜೆ ಮುಗಿಲಿ ನಿನಗೈತೆ ಅಂತ ಗೌರಿ ಶಂಕರಂಗೆ ಬೈತಾ ಇರ್ತಾಳೆ. ಶಂಕರ, ಪೂಜೆ ಮುಗಿಲಿ ಇಡಿ ಮೇಡಮ್, ಹೊರಟೋಗ್ಬಿಡೋಣ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಹೇಳ್ಬಿಟ್ಟು ಇಬ್ರು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪುರೋಹಿತರು ಎಲ್ಲಾ ಪೂಜೆನ ಮಾಡಿಸ್ಬಿಟ್ಟು ಈ ಪೂಜೆ ಇಲ್ಲಿಗೆ ಸಂಪನ್ನವಾಗಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.